ಹಲೋ 12 ತೋರಿಸ್ತೀನಿ ಟೂರ್ನಮೆಂಟು ಗಿರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಏನು ರಾಜ್ಯ ಮಟ್ಟದಲ್ಲಿ ಸತತವಾಗಿ 9ನೇ ವರ್ಷ ನಡೀತಾ ಇದೆ. ಈ ವರ್ಷ 111 ಜನ ಸೇರಿದರು. ಇನ್ನೂ ಒಂದು 7 ಜನ 6-7 ಜನ ಬಿಡಬೇಕಾಗಿದೆ. 111 ಜನರಲ್ಲಿ 3 ಅಕ್ಕಿ 12 ಗಂಟೆ 8 ನಿಮಿಷ, 12 ಗಂಟೆ 5 ನಿಮಿಷ, 11 ಗಂಟೆ 55 ನಿಮಿಷ ಹಾರಿತ್ತು. ಕೊನೆಯದಾಗಿ ಇನ್ನೂ ಆರುತ್ತಾ ಅಕ್ಕಿ ಅನ್ನೋದು ಒಂದು ಹೋಪ್ ಏನಿರುತ್ತೆ, ಅದು ಈ ಅಕ್ಕಿ ತೋರಿಸ್ಕೊಟ್ಟಿದೆ ಅಂದ್ಬಿಟ್ಟು ಇವತ್ತು ನಾವು ಇದಕ್ಕೆ ಅಭಿನಂದನೆ ಸಲ್ಲಿಸ್ಬೇಕಂತ ಜೋರಾಗಿ ಒಂದ್ಸರಿ ನಾವು ಏನು ರೂಲ್ಸ್ ಮಾಡಿದ್ದೀವಿ ಅದು ಮನುಷ್ಯರಿಗೆ ಮಾತ್ರ ಇರೋದು. ಅದು ರೂಲ್ಸು ಅಕ್ಕಿಗೆ ರೂಲ್ಸ್ ಇಲ್ಲ. ನಾವು ಅಕ್ಕಿನ ಯಾವ ಥರ ಟ್ರೈನ್ ಕೊಟ್ಟು ನಾವು ಯಾವ ಥರ ಅಕ್ಕಿ ಹಾರಿಸ್ತೀವಿ ಅಂತ. ಏನಕ್ಕಂದರೆ ಇದೇ ಅಕ್ಕಿಗೆ ನಾವು 16ನೇ ತಾರೀಕು ಅಕ್ಕಿ ಬಿಡಬೇಕಿತ್ತು. 16ನೇ ತಾರೀಕು ಈ ಅಕ್ಕಿಗೆ ಚಾನ್ಸ್ ಕೊಟ್ಟಿದ್ದು. ಈಗ ಕೆಲವರು ರೂಲ್ಸು ಅಂತಾರೆ. ಏನು ರೂಲ್ಸು ಅಂದರೆ ಬಂದಾವಡಿಗಳು ಏರಿಯಾ ದೂರ ಅಂತ. ಇವ್ರದೇ ದಾವಡಿನಲ್ಲಿ 13 ಗಂಟೆ ಹಾರಿದಂಥ ಅಕ್ಕಿನೂ 0 ಆಗಿದೆ. ಯಾಕಂದರೆ ಬೇರೆ ಕಡೆ ಆರ್ತಾ ಇದ್ದ ಅಕ್ಕಿಗೆ ಹೋಗಿ ಜೊತೆ ಸೇರಿದೆ. ನಾವು ಹೇಳೋದೇನೆಂದರೆ ಅಕ್ಕಿ ಕೈಯಿಂದ ದಸ್ತಾ ಮಾಡಿದ್ಮೇಲೆ ಏನು ಅಕ್ಕಿ ಹಾರುತ್ತೆ ಅದೇ ಕೌಂಟಿಂಗು. ನಾವು ಅದಕ್ಕೆ ಹೇಳ್ತೀವಿ, ಈಗ ಚಾನ್ಸ್ ಮಳೆದು ಕೊಟ್ಬಿಟ್ರಿ, 10 ಗಂಟೆ ಹಾರಿದ್ದು ಕೊಟ್ಬಿಟ್ರಿ, ಬಂದಾವಡಿದ್ದು ಕೊಟ್ಬಿಟ್ರಿ, ಅದು ಮುಖ್ಯ ಅಲ್ಲ. ಅಕ್ಕಿ ಇವತ್ತು ಏನು ಹಾರಿರುತ್ತೆ ಅದು ಮುಖ್ಯ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಶೋಕಿ ಬೆಳೆಸೋ ನಿಟ್ಟಿನಲ್ಲಿ ರೂಲ್ಸ್ಗಳು ಮಾಡ್ಕೊಳ್ಳಿ. ಇದು ಕಿವಿ ಮಾತುಗಳು, ಊಹೆಗಳು, ಈ ಥರ ಆ ಥರ ಅಂತ. ಏನಕ್ಕಂದರೆ ಕತ್ಲೆನಲ್ಲಿ ಇಲ್ಲೆಲ್ಲ ಕತ್ಲೆ ಇರೋ ಕಾರಣದಿಂದ ರೆಫ್ರಿದು ಫೋನೇ ಸ್ವಿಚ್ ಆಫ್ ಆಗಿದೆ. ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಇರ್ತಾರೆ, ಕಂಟಿನ್ಯೂ ವೀಡಿಯೋ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ವೀಡಿಯೋ ಮಾಡುವಾಗ ಅಪ್ಡೇಟು ಕೊಡೋಕ್ಕಾಗಲ್ಲ. ಸಡನ್ನಾಗಿ ಫೋನ್ ಬರುತ್ತೆ. ಫೋನ್ ಬಂದರೆ ವೀಡಿಯೋ ಎಲ್ಲಿ ರನ್ನಿಂಗ್ ಇರುತ್ತೆ ಟೈಮರ್ ಆಪಲ್ಲಿ ಹೇಳಿ. ಆ ಫೋನ್ ಕಟ್ಟಾಗೋ ಅಷ್ಟರಲ್ಲಿ ಅಕ್ಕಿ ಕುಂತಿರುತ್ತೆ ಅಲ್ಲಿ. ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಆಗಲೇ ಫೋನ್ ಮಾಡ್ತಾ ಇದ್ದಾರೆ, ಫಿನಿಶಿಂಗ್ ಸರಿಯಾಗಿ ಕಾಣ್ತಾ ಇಲ್ಲ, ಇದು ಕಾಣ್ತಾ ಇಲ್ಲ ಅಂತ. ಏನು ಪ್ರಾಮಾಣಿಕತೆಯಿಂದ ನೀವು ಅಕ್ಕಿ ಬಿಡ್ತೀವೋ, ಎಲ್ಲರೂ ಯಾವ ಥರ ನಮ್ಮ ಅಕ್ಕಿಗೆ ನಾವು ಯಾವ ಥರ ಪ್ರಾಮಾಣಿಕತೆಯನ್ನು ಒಪ್ಪಿಕೊಳ್ತೀವೋ ಬೇರೆ ಅಕ್ಕಿಗೂ ಅದೇ ಥರ ಗೌರವ ಕೊಡಬೇಕು. ಆಮೇಲೆ ಈ ಥರ 6 ಅಕ್ಕಿಗಳಿಗೆ ಇಷ್ಟು ಜನ ಎಲ್ಲ ಏನಿದ್ದಾರೆ ಎಲ್ಲ ಪ್ರಾಮಾಣಿಕತೆಯಿಂದನೇ ಇರೋದು ಅಂತ ನೆನೆಸ್ಕೊಂಡು ದಯವಿಟ್ಟು ಎಲ್ಲರೂ ಇನ್ನೂ ಮುಂಬರೋ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಮ್ಮ ಆಲ್ ಇಂಡಿಯಾ ಟೂರ್ನಮೆಂಟ್ ನಡೀಲಿ ಅಂತ ಭಾವಿಸ್ತಾ, ಈ ಅಕ್ಕಿ ಇವತ್ತೇನು ಅಕ್ಕಿ ಹಾರ್ತು, ನಾನು ಬೆಳಗ್ಗೆನೇ ಈ ಅಕ್ಕಿಗೆ 5 ಗಂಟೆಗೆ ಹುಬ್ಳಿಗೆ ಬರಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ದಿವಂಗತ ಮಹೇಶ್ವರಪ್ಪ ಅವ್ರು ತೀರ್ಕೊಂಡ್ರು ಅಂತ ಗೊತ್ತಾಗಿದ್ದಕ್ಕೆ ಹರಿಹರ ಹೋಗಿ ಅವ್ರಿಗೆ ಅಲ್ಲಿ ಏನಿದೆ ಅವ್ರಿಗೆ ಅಲ್ಲಿ ಸಾವುಗೆ ಅಲ್ಲಿ ಹೋಗಿ ಅವ್ರಿಗೆ ನೋಡ್ಕೊಂಡು ಅದೇನೇ ಅಂತಿಮ ದರ್ಶನ ಮಾಡ್ಕೊಂಡು ವಾಪಸ್ ಹುಬ್ಳಿಗೆ ಬಂದೆ. ಮತ್ತೆ ಈ ಅಕ್ಕಿ ಇಲ್ಲಿ ಹಾರ್ತಾ ಇದೆ, ಇದು ಹಾರುತ್ತೆ ಅಂತ ನಂಗೆ ಗೊತ್ತಿತ್ತು. ಏನಕ್ಕಂದರೆ ಹುಬ್ಳಿನಲ್ಲಿ ಮೋಸಮ್ಮು ಎಲ್ಲ ಕಡೆ ಮೋಸಮ್ ಉಂಟಾಗಿದೆ. ಇವತ್ತು ಇಲ್ಲಿದ್ದ ಮೋಸಮ್ಮು ನಾವು ವೀಡಿಯೋ ಏನು ಮಾಡಿದ್ದೀವಿ ಅದರಲ್ಲೇ ಬಂದಿದೆ. ಅಕ್ಕಿನೂ ಅದೇ ಥರ ಪ್ರತಿ 10 ನಿಮಿಷದೊಳಗಡೆ ಅಕ್ಕಿ ಮನೆ ಮೇಲೇ ಇತ್ತು. ಬಂದಿದ್ದ ಕಡೆಯಿಂದ ನೋಡ್ತಾ ಇದ್ದೀವಿ, ಅಕ್ಕಿ 5 ನಿಮಿಷಕ್ಕೆ 2 ನಿಮಿಷಕ್ಕೆ ಮನೆ ಮೇಲೆ ಹಾರಿ ತುಂಬ ಚೆನ್ನಾಗಿ ಅಕ್ಕಿ ಹಾರಿದೆ. ಆಮೇಲೆ ಯಾವ ಥರದ್ದು ತೊಂದರೆಗಳಿಲ್ಲ, ಸೈಲೆಂಟಾಗಿ ಅಕ್ಕಿ ಹಾರಿದೆ. ಎಲ್ಲ ತಿನ್ಕೊಂಡು ಒಳ್ಳೆ ಮನೋರಂಜನೆ ಪಡೆದಿದ್ದಾರೆ. ಇದೇ ಥರ ನಮ್ಮ ಇನ್ನೂ ಬರೋ ಬಾಕಿ ಇರೋ ಸದಸ್ಯರು ಚೆನ್ನಾಗಿ ಅಕ್ಕಿ ಹಾರಿಸ್ತೀನಿ ಅಂದ್ಬಿಟ್ಟು ನನಗೆ ಇಲ್ಲಿ ಮೈಸೂರಿಂದ ಹುಬ್ಳಿ ಗಂಟ ಬಂದು ಇಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ನಾನು ಟೂರ್ನಮೆಂಟ್ ನಡೆಸೋಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಕಲಂದರ್ ಬೈ, ಜೋ ಅಣ್ಣ, ಬಾಲು ಅಣ್ಣ, ವಿಂಶಣ ಇವರೆಲ್ಲ ಸೇರಿ ನಮಗೇನು ಆಲ್ ಇಂಡಿಯಾ ಟೂರ್ನಮೆಂಟ್ಗೆ ನೀವು ಮಾಡಿ ಅಂತ ನಮಗೇನು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು